ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಇವತ್ತು ಒಂದು ಕಾರ್ಯಕ್ರಮ ನಾವು ಒಬ್ರು ಪ್ರೊಫೆಸರ್ ರಾಜೇಶ್ವರಿ ಅಂತ ಡೆಂಟಲ್ ಕಾಲೇಜಿನಲ್ಲಿದ್ದಾರೆ. ಅವರು ನಾವು ಸೇರಿ ಒಂದು ಸಂಘಟನೆ ಮಾಡಿಕೊಂಡು ನಮ್ಮ ವಿದ್ಯಾನಗರದಲ್ಲಿ ಕಸ ತೆಗೆಯೋದು, ಗಿಡ ನೆಡೋದು ಎಲ್ಲದರಲ್ಲಿನೂ ಮಾಡೋದ್ರಲ್ಲಿ ತೊಡಕೊಂಡಿದ್ದೀವಿ. ಆದರೆ ಜನ ಬರ್ತಾನೆ ಇಲ್ಲ. ಇಲ್ಲಿ ನೀವು ಇಷ್ಟೊಂದು ಜನ ಸೇರಿದ್ರಲ್ಲ, ನಿಮ್ಗೆಲ್ಲರಿಗೂ ನಾನು ವಂದಿಸ್ಬೇಕು. ಯಾಕಂದ್ರೆ ಕಾರ್ಯಕ್ರಮ ಅಂದ್ರೆ ಬರೋದೇ ಇಲ್ಲ. ಸಾಲು ಮರದ ತಿಮ್ಮಕ್ಕನ ಹೆಸರು ಎಲ್ಲರೂ ಕೇಳಿರ್ಬೋದು. ಆ ಪುಣ್ಯಾತ್ಮಿ ಮಕ್ಕಳಿಲ್ಲ ಅಂತ ಹೇಳಿ ಆ ಗಿಡಗಳನ್ನ ಸಾಕಿ ಸಲುವಿ ಈ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ನಾವು ನಮ್ಮ ಒಂದು ಬೇಡ ಒಬ್ಬೊಬ್ರಂತೂ ಮಾಡೋಕ್ಕಾಗಲ್ಲ, ಒಂದು ಗುಂಪಿನಲ್ಲಿ ಆದರೂ ಸೇರಿ ನಾವು ಈ ಪರಿಸರನ ಉಳಿಸಲೇಬೇಕು, ಮಾಡಲೇಬೇಕು ಎಂದು ಪ್ರತಿಜ್ಞೆ ಮಾಡಿ ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಲೇಬೇಕು. ನಿಮ್ಮ ಕೈಲಿದೆ ಈ ಘಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಲೆಕ್ಕಿಸದಿರಿ ಬರುವ ಆಪತ್ತುಗಳ, ಸತ್ತರೆ ಉಳಿಯುವುದೇನು ಬಾಳಿಗೆ. ನೀವೇ ಇಲ್ಲದಿರೆ ಸ್ವಚ್ಛಗೆ, ಬರಲಾರರು ಯಾರು ನಿಮ್ಮ ನೆರವಿಗೆ. ನೀವೇ ಇಲ್ಲದಿರೆ ಸ್ವಚ್ಛಗೆ, ಬರಲಾರರು ಯಾರು ನಿಮ್ಮ ನೆರವಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಎತ್ತು ಎಮ್ಮೆ ಕುರಿಗಳ ತೊಳೆದು ಸೊಳ್ಳೆ ನೊಣಗಳ ಸಂತೆ ಮಾಡಿದೆ. ಎತ್ತು ಎಮ್ಮೆ ಕುರಿಗಳ ತೊಳೆದು ಸೊಳ್ಳೆ ನೊಣಗಳ ಸಂತೆ ಮಾಡಿದೆ. ಕೆರೆಕುಂಟೆ ನಾಜೂಕವಿಲ್ಲದೆ ಊರು ಕೇರಿಗೆ ನೆಮ್ಮದಿ ತರುವುದೇ. ಕೆರೆಕುಂಟೆ ನಾಜೂಕವಿಲ್ಲದೆ ಊರು ಕೇರಿಗೆ ನೆಮ್ಮದಿ ತರುವುದೇ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಮನದಲ್ಲೊಂದಾಲಯವಿರಲಿ, ಮನೆಯಲ್ಲಿ ಶೌಚಾಲಯ ಖಂಡಿತ ಇರಲಿ. ಮನದಲ್ಲೊಂದಾಲಯವಿರಲಿ, ಮನೆಯಲ್ಲಿ ಶೌಚಾಲಯ ಖಂಡಿತ ಇರಲಿ. ಎಲ್ಲೆಂದರಲ್ಲಿ ಹರಡಬೇಡ ಕಾಯಿಲೆ ಕಸಲದ ಜಾಡ. ಎಲ್ಲೆಂದರಲ್ಲಿ ಹರಡಬೇಡ ಕಾಯಿಲೆ ಕಸಲದ ಜಾಡ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಒಲೆ ಊದಿ ಉಸಿರು ಗಟ್ಟಿ, ಬಾಧೆ ತಾಳದೆ ಕಣ್ಣೀರಿಟ್ಟಿ, ಹೊಗೆರಹಿತ ಹೊಲಗಳ ಬಳಸಿ, ಸ್ವಚ್ಛವಾದ ಪರಿಸರ ಬಳಸಿ. ಹೊಗೆರಹಿತ ಹೊಲಗಳ ಬಳಸಿ, ಸ್ವಚ್ಛವಾದ ಪರಿಸರ ಬಳಸಿ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಸ್ವಚ್ಛವಾದ ನೀರು ಸಾಗಲಿ ನಮ್ಮೂರ ತೇರಿನ ಹಾಗೆ. ನೈರ್ಮಲ್ಯವಿಲ್ಲದ ನೀರು ಹರಡುವುದು ರೋಗ ರುಜಿನ ನೂರಾರು. ಕಲಿತಿರುವುದು ಏನೂ ಇಲ್ಲ, ಕಲಿಯಬೇಕು ಏನೇನೆಲ್ಲ. ಶುದ್ಧ ನೀರು, ಪರಿಶುದ್ಧ ಗಾಳಿ, ಜೀವಕೋಟಿಗೆ ಅಮ್ಮನ ಲಾಲಿ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ.
ಗೌರವ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಶ್ರೀಯುತ MC ಚಂದ್ರ ಸ್ವೀಕರಿಸಬೇಕು. ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಎಲ್ಲರಿಗೂ ನಮ್ಮ ಜೀವನದಲ್ಲಿ ತುಂಬಾ ಮಹತ್ವವಾದ ದಿನಾಚರಣೆ ಅಂತಾನೆ ನಾವು ಹೇಳ್ಬೋದು. ಅನಾದಿ ಕಾಲದಿಂದಲೂ ನಾವು ನಮ್ಮ ಭಾರತೀಯರು ವೃಕ್ಷವನ್ನ ಪೂಜೆ ಮಾಡುವಂತಹ ಸಂಸ್ಕೃತಿಯಿಂದ ಬೆಳೆದು ಬಂದಂಥವ್ರು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರ ಶಿವರೂಪಾಯ ದಕ್ಷರಾಧ್ಯಾಯತೆ ನಮಃ. ಅನಾದಿ ಕಾಲದಿಂದ ಇವತ್ತಿನವರೆಗೂ ನಾವು ವೃಕ್ಷಗಳ ಮೇಲೆ ಗಿಡಮರಗಳ ಮೇಲೆ ಅಪಾರವಾದ ಪ್ರೀತಿಯನ್ನ ಇಟ್ಕೊಂಡಿದ್ದೀವಿ. ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬಂದಿರುವಂತಹ ಒಂದು ಸಂಸ್ಕಾರ ನಮ್ದು. ಆದ್ರೆ ಇವತ್ತಿನ ದಿನದಲ್ಲಿ ಆಧುನಿಕ ಯುಗ ಅಂತ ಹೇಳೋಕ್ಕಿಂತಲೂ ಅತ್ಯಾಧುನಿಕ ಯುಗದಲ್ಲಿ ನಾವು ಬಾಳ್ತಾ ಇದ್ದೀವಿ. ನಮ್ಮ ಯಾಂತ್ರಿಕತೆ, ಕೃತಕತೆ ಇವಾಗ ಎಲ್ಲಿ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಯಾರು ಒಬ್ಬರಿಗೂ ಒತ್ತಡ, ನೆಮ್ಮದಿ ಇಲ್ಲ, ನೆಮ್ಮದಿ ಬದುಕಿಲ್ಲ ನಮಗೆ. ಒತ್ತಡ, ಭಯ, ಆತಂಕ, ಉದ್ವೇಗ ಇವೆಲ್ಲ ಹಾಸುಹೊಕ್ಕಾಗಿ ನಮ್ಮ ಜೀವನದಲ್ಲಿ ಆಟ ಆಡಿಸ್ತಾ ಇದೆ ನಮ್ಮನ್ನು. ನಮ್ಮಲ್ಲಿ ಸಹಜತೆ ಅನ್ನೋದು ಇಲ್ವೇ ಇಲ್ಲ. ನಾವು ಈ ಒಂದು ಸರ್ಕಲ್ ಅಲ್ಲಿ ಸಿಲುಕಾಕೊಂಡಿದೀವಿ. ಆಚೆ ಬರಕ್ಕೂ ಆಗ್ತಾ ಇಲ್ಲ, ಅಲ್ಲೇ ಇರಕ್ಕೂ ಆಗ್ತಾ ಇಲ್ಲ ನಮಗೆ. ಎಲ್ಲ ಮೂಲ ಉದ್ದೇಶ, ಯಾವುದೇ ಆವಿಷ್ಕಾರ ಇರಬಹುದು, ಯಾವುದೇ ಪರಿಶೋಧನೆ ಇರಬಹುದು, ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಮಾನವನ ಜೀವನ ಸುಖಮಯವಾಗಬೇಕು, ಸುಗಮವಾಗಬೇಕು, ನಾವೆಲ್ಲರೂ ನೆಮ್ಮದಿಯಿಂದ ಸುಖವಾಗಿ ಬಾಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಆದ್ರೂ ಏನಾಗ್ತಾ ಇದೆ ಅಂದ್ರೆ ಗೊಂದಲ ಆಗ್ತಾ ಇದೆ. ಯಾವುದೇ ರಂಗ ನಾವು ನೋಡಿದ್ರು ನಮ್ಮಲ್ಲಿ ಅಲ್ಲಿ ಒಂದು ಸೀಮಿತವಾದ ದೃಢತೆ ಅನ್ನೋದಿಲ್ಲ, ಚಂಚಲವಾಗಿದೆ. ಹಾಗೆ ಭ್ರಮಾನೂಟಲ್ಲಿ ನಾವೆಲ್ಲ ಓಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿಯಿಂದ ನಾವು ಆಚೆ ಬರಬೇಕಾಗಿದೆ. ಬೇಕಾದಷ್ಟು ವಿಚಾರಗಳು, ಚಿಂತನೆ ಮಂಥನಗಳು, ಕಾರ್ಯಕ್ರಮಗಳು, ಪ್ರೋಗ್ರಾಮ್ಗಳು ಎಲ್ಲ ಪೂರಕವಾಗಿ ನಡೀತವೆ. ಬಟ್ ನಮ್ಮ ಬದುಕು ನೆಮ್ಮದಿಯಾಗಿಲ್ಲ. ಕಾರಣ ನಾವು ಪರಿಸರಕ್ಕೆ ಪೂರಕವಾಗಿಲ್ಲ, ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಮಾನವ ಸಂಪನ್ಮೂಲ ಅನ್ನೋದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ನಾವೇ ದೇವರಾಗ್ತಾ ಇದ್ದೀವಿ. ದೇವ್ರ ಮೇಲೂ ನಮಗೆ ನಂಬಿಕೆ ಇಲ್ಲ. ಪರಿಸರದಲ್ಲಿ ಗಿಡಗಳನ್ನು ಹಾಕೋಕ್ಕಿಂತಲೂ ಪರಿಸರ ಸಂರಕ್ಷಣೆ ಬೇಕು. ಪರಿಸರ ಅನ್ನೋದು ಇಡೀ ಮಾನವ ಕುಲಕ್ಕೆ ರಕ್ಷಾ ಕವಚ ಇದ್ದ ಹಾಗೆ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದು ಪೂರಕವಾಗಿರ್ಬೇಕು. ಇವತ್ತಿಗೆ ಯಾರು ನಾವು ಬೇಗ ಮಲ್ಗೆ ಬೇಗ ಎಲ್ಲೇ ಇರ್ತೀವಿ? ಪ್ರತಿಯೊಬ್ಬರು 1 ಗಂಟೆ ಫೋನ್ ಆಯ್ತು, ಮೊಬೈಲ್ ಆಯ್ತು, ಯಾಂತ್ರಿಕ ಉಪಕರಣದ ಜೊತೆಗೆ ಸೈಕೋಗಳಾಗ್ತಾ ಇದ್ದೀವಿ ನಾವು ಮನೆಯಲ್ಲಿ. ಆ ಹಿಂದಿನ ತತ್ವ ಹಳೆಬೇರು ಹೊಸ ಚಿಗುರು ಅಂತಾರೆ.